ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಲಿಕಾ ಕಾರ್ಯಕ್ರಮದ ಈ ಅವಧಿಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ MDESನ ವಿಜ್ಞಾನ ಶಿಕ್ಷಕ. ಕಳೆದ ಅವಧಿಯಲ್ಲಿ ನಾವುಗಳು ಜೀವದ ಮೂಲ ಘಟಕ ಅಧ್ಯಾಯದಲ್ಲಿ ಕೋಶದ್ರವ್ಯದ ರಚನೆ ಮತ್ತು ಕಾರ್ಯದ ಬಗ್ಗೆ ಅಭ್ಯಾಸ ಮಾಡ್ತಾಯಿದ್ವಿ. ಹಾಗೆಯೇ ಕಣದಂಗಗಳು ಅಂದರೆ ಏನು, ಕಣದಂಗಗಳಲ್ಲಿ ಇರ್ತಕ್ಕಂಥ ಎರಡು ವಿಧಗಳು ಯಾವುದ್ಯಾವುದು, ಆ ಎರಡೂ ವಿಧದ ಕಣದಂಗಗಳಲ್ಲಿ ಕಂಡುಬರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಣದಂಗಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಕಳೆದ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾಯಿದ್ವಿ. ಕಳೆದ ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿಚಾರಗಳು ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆಯೇ ಕಳೆದ ಅವಧಿಯ ಕೊನೆಯಲ್ಲಿ ತಮಗೆ ಗೃಹ ಕಾರ್ಯಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ನೀಡಿದ್ದೆ. ತಾವುಗಳೆಲ್ಲ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿರ್ತೀರಾ ಅಂತ ಭಾವಿಸ್ಕೊಂಡು ಆ ಉತ್ತರಗಳನ್ನು ಒಮ್ಮೆ ಪರಿಶೀಲನೆ ಮಾಡೋಣ. ಕಳೆದ ಅವಧಿಯಲ್ಲಿ ನೀಡಿದ್ದ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಪ್ರೋಕ್ಯಾರಿಯೋಟ್ ಜೀವಕೋಶ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಈಗ ನೋಡೋಣ. ಪ್ರೋಕ್ಯಾರಿಯೋಟ್ ಜೀವಕೋಶ ಗಾತ್ರದಲ್ಲಿ ಸಾಮಾನ್ಯವಾಗಿ ಸಣ್ಣದಾಗಿರುತ್ತೆ. ಯೂಕ್ಯಾರಿಯೋಟ್ ಜೀವಕೋಶ ಗಾತ್ರದಲ್ಲಿ ಸಾಮಾನ್ಯವಾಗಿ ದೊಡ್ಡದಾಗಿರ್ತದೆ. ಇನ್ನು ಎರಡನೇ ವ್ಯತ್ಯಾಸ, ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ನಿರ್ದಿಷ್ಟ ನ್ಯೂಕ್ಲಿಯಸ್ ಇರುವುದಿಲ್ಲ, ಹಾಗೆ ನ್ಯೂಕ್ಲಿಯರ್ ಪೊರೆಯಿಂದ ಸಹ ಅದು ಆವೃತವಾಗಿರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ ಜೀವಕೋಶ ನಿರ್ದಿಷ್ಟವಾಗಿರ್ತಕ್ಕಂಥ ನ್ಯೂಕ್ಲಿಯಸನ್ನು ಹೊಂದಿರುತ್ತೆ, ಹಾಗೆ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ. ಇನ್ನು ಮೂರನೇ ವ್ಯತ್ಯಾಸ, ಪ್ರೋಕ್ಯಾರಿಯೋಟ್ ಜೀವಕೋಶ ಒಂದೇ ಒಂದು ಕ್ರೋಮೋಸೋಮನ್ನು ಹೊಂದಿದರೆ ಯೂಕ್ಯಾರಿಯೋಟ್ ಜೀವಕೋಶ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮನ್ನು ಹೊಂದಿರುತ್ತೆ. ಇನ್ನು ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ಪೊರೆಸಹಿತ ಕಣದಂಗಗಳು ಕಂಡುಬರೋದಿಲ್ಲ, ಯೂಕ್ಯಾರಿಯೋಟ್ ಜೀವಕೋಶದಲ್ಲಿ ಪೊರೆಸಹಿತ ಕಣದಂಗಗಳು ಕಂಡುಬರುತ್ತೆ. ಇದು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ, ಕೋಶ ದ್ರವ್ಯದ ಒಳಗೆ ಕಂಡುಬರುವಂತಹ ವಿಶೇಷ ರಚನೆಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಕಣದಂಗಗಳು. ಮೂರನೇ ಪ್ರಶ್ನೆ, ಕಣದಂಗಗಳು ಎಂದರೇನು? ಇದಕ್ಕೆ ಉತ್ತರ, ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಜೀವಂತ ರಚನೆಗಳಿಗೆ ಕಣದಂಗಗಳು ಎನ್ನುವರು. ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಜೀವಂತ ರಚನೆಗಳಿಗೆ ಕಣದಂಗಗಳು ಎನ್ನುವರು. ಇನ್ನು ನಾಲ್ಕನೇ ಪ್ರಶ್ನೆ, ಪೊರೆಸಹಿತ ಕಣದಂಗಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು. ಇನ್ನು ಕೊನೆಯ ಪ್ರಶ್ನೆ, ಐದನೇ ಪ್ರಶ್ನೆ, ಪೊರೆರಹಿತ ಕಣದಂಗಗಳನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಿಯೋಲ್ಗಳು ಮತ್ತು ರೈಬೋಸೋಮ್ಗಳು. ಸೆಂಟ್ರಿಯೋಲ್ಗಳು ಮತ್ತು ರೈಬೋಸೋಮ್ಗಳು. ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳಿಗೆ ತಾವುಗಳು ಉತ್ತರಿಸಿರ್ತೀರಾ ಅಂತ ಭಾವಿಸಿಕೊಂಡು ನಾನು ಈ ದಿನದ ವಿಚಾರದ ಕಡೆಗೆ
ಹೋಗ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದು ನಾವು ಪೊರೆ ಸಹಿತ ಕಣದಂಗಗಳಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು, ಈ 6 ಪೊರೆ ಸಹಿತ ಕಣದಂಗಗಳಲ್ಲಿ ಇಂದು ನಾವು 3 ಪೊರೆ ಸಹಿತ ಕಣದಂಗಗಳ ಬಗ್ಗೆ ಕಲಿಯೋಣ. ಅವುಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಕಲಿತಾ ಹೋಗೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದನ್ನು ನಾವು ಕನ್ನಡದಲ್ಲಿ ಒಳ ಜೀವರಸ ಜಾಲ ಅಂತ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥದ್ದು ಒಂದು ಪೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲ ಆಗಿರುತ್ತೆ. ಇದು ಉದ್ದನೆಯ ಕೊಳವೆಯಂತೆ ಕಾಣಬಹುದು ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲಗಳಂತೆ ಸಹ ಇದು ಕಾಣಬಹುದು. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಆವರಿಸಿರ್ತಕ್ಕಂಥ ಪೊರೆಯ ರಚನೆಯು ಕೋಶ ಪೊರೆಯಂತೆಯೇ ಇರ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ 2 ವಿಧ ಇದೆ. ಒಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತೊಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಮೈ ಮೇಲೆ ರೈಬೋಸೋಮ್ ಕಣಗಳು ಅಂಟಿಕೊಂಡಿರ್ತವೋ ಅಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಕರಿತೀವಿ. ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಮೈ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೈಬೋಸೋಮ್ ಕಣಗಳು ಇರೋದಿಲ್ವೋ ಅಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಕರಿತೀವಿ. ಹೀಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥ 2 ವಿಧಗಳು ಇರ್ತವೆ. ಈ ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲವಾಗಿರ್ತಕ್ಕಂಥ ಜೀವಕೋಶಗಳಲ್ಲೂ ಸಹ ಇರ್ತವೆ. ಇವು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿರ್ತವೆ. ಹೀಗೆ ಉತ್ಪತ್ತಿಯಾಗಿರ್ತಕ್ಕಂಥ ಪ್ರೋಟೀನನ್ನು ಅವಶ್ಯಕತೆ ಇರ್ತಕ್ಕಂಥ ಜೀವಕೋಶಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೂಲಕ ಇದು ಕಳಿಸುತ್ತೆ. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕೊಬ್ಬಿನ ಅಥವಾ ಲಿಪಿಡ್ನ ಕಣಗಳನ್ನು ಉತ್ಪಾದಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗ್ತವೆ. ಈ ಪ್ರಕ್ರಿಯೆಯನ್ನು ಪೊರೆಯ ಜೈವಿಕ ಉತ್ಪಾದನೆ ಅಂತ ನಾವು ಕರಿತೀವಿ. ಇನ್ನೂ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕಿಣ್ವಗಳಂತೆ ಮತ್ತು ಹಾರ್ಮೋನ್ಗಳಂತೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಹೋಗ್ತವೆ. ಬೇರೆ ಬೇರೆ ಜೀವಕೋಶಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಭಿನ್ನವಾಗಿ ಕಂಡುಬಂದರೂ ಯಾವಾಗಲೂ ಒಂದೇ ರೀತಿಯಾಗಿರ್ತಕ್ಕಂಥ ಜಾಲ ವ್ಯವಸ್ಥೆಯನ್ನು ರೂಪಿಸುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ಮುಖ್ಯ ಕಾರ್ಯ ಅಂತಂದರೆ ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕವನ್ನು ಕಲ್ಪಿಸೋದಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರೋಟೀನ್ಗಳ ಸಾಗಾಣಿಕೆಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಪರ್ಕವನ್ನು ಕಲ್ಪಿಸುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮತ್ತೊಂದು ಕಾರ್ಯ ಅಂತಂದರೆ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟು ನಿರ್ಮಿಸುವ ಮೂಲಕ ಕೋಶದಲ್ಲಿ ನಡೀತಕ್ಕಂಥ ಕೆಲವು ಜೀವ ರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸ್ತಕ್ಕಂಥದ್ದು. ಕಶೇರುಕ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂಥ ನಯವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷವಸ್ತುಗಳು ಮತ್ತು ಔಷಧಗಳ ನಂಜನ್ನು ನಿವಾರಣೆ ಮಾಡಿ ಅವುಗಳನ್ನು ದುರ್ಬಲಗೊಳಿಸುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ವಿದ್ಯಾರ್ಥಿಗಳೇ, ನಾವೀಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ರಚನೆ ಮತ್ತು ಕಾರ್ಯವನ್ನು ಅಭ್ಯಾಸ ಮಾಡಿದ್ದೀವಿ. ನಂತರ ಈಗ ನಾವು ಗಾಲ್ಗಿ ಸಂಕೀರ್ಣದ ರಚನೆ ಮತ್ತು ಕಾರ್ಯವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗೋಣ. ಈ ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ವಿವರಣೆ ಕೊಟ್ಟಂಥ ವಿಜ್ಞಾನಿ ಅಂತಂದರೆ ಕೆಮಿಲೋ ಗಾಲ್ಗಿ. ಅದಕ್ಕೋಸ್ಕರನೇ ಆ ಕಣದಂಗಕ್ಕೆ ಗಾಲ್ಗಿ ಸಂಕೀರ್ಣ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ವಿಜ್ಞಾನಿಯ ಹೆಸರಾಗಿರ್ತಕ್ಕಂಥ ಗಾಲ್ಗಿ, ಕೆಮಿಲೋ ಗಾಲ್ಗಿ ಇದೆಯಲ್ಲ, ಅದರಲ್ಲಿ ಗಾಲ್ಗಿ ಅಂತಕ್ಕಂಥ ಹೆಸರನ್ನು ಈ ಕಣದಂಗಕ್ಕೆ ಇಟ್ಟಿರ್ತಕ್ಕಂಥದ್ದು. ಈ ಗಾಲ್ಗಿ ಸಂಕೀರ್ಣ ಅಂತಕ್ಕಂಥದ್ದು ಪೊರೆಯಿಂದ ಆವೃತವಾಗಿರ್ತಕ್ಕಂಥ ಚೀಲಗಳಂತೆ ಇರುತ್ತೆ.
ಇದ್ದು ಸರಿಸುಮಾರು ಸಮಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿರುತ್ತೆ. ಇವುಗಳನ್ನು ಸಿಸ್ಟರ್ನ್ಗಳು ಅಂತ ಕರಿತೀವಿ. ಗಾಲ್ಗಿ ಸಂಕೀರ್ಣದ ಪೊರೆಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದು ಸಂಕೀರ್ಣ ಕೋಶ ಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ಮಾಣ ಮಾಡ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹತ್ತಿರ ಸಂಶ್ಲೇಷಣೆ ಮಾಡಲ್ಪಟ್ಟಂಥ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ಇದು ರವಾನೆ ಮಾಡ್ತದೆ. ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಆಗಿರುತ್ತೆ ವಿದ್ಯಾರ್ಥಿಗಳು. ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಗಾಲ್ಗಿ ಸಂಕೀರ್ಣಗಳಲ್ಲಿ ಉಂಟಾಗಬಹುದು. ಗಾಲ್ಗಿ ಸಂಕೀರ್ಣವು ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಸಹ ಭಾಗವಹಿಸ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ಲೈಸೋಸೋಮ್ಗಳ ರಚನೆ ಮತ್ತು ಕಾರ್ಯವನ್ನು ನೋಡಲಿಕ್ಕೆ ಹೋಗೋಣ. ಲೈಸೋಸೋಮ್ಗಳು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ಒಂದು ವಿಧದ ವ್ಯವಸ್ಥೆ ಆಗಿರುತ್ತೆ. ಲೈಸೋಸೋಮ್ಗಳು ಜೀವಕೋಶದಲ್ಲಿ ಇರಬಹುದಾಗಿರ್ತಕ್ಕಂಥ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿರ್ತದೆ. ಬ್ಯಾಕ್ಟೀರಿಯಾ, ಆಹಾರದ ಕಣಗಳಂತಹ ಪರಕೀಯ ವಸ್ತುಗಳು ಹಾಗೂ ವಯಸ್ಸಾದ ಕಣದಂಗಗಳ ಅಂತ್ಯವು ಲೈಸೋಸೋಮ್ನಲ್ಲಿ ಆಗ್ತಾ ಹೋಗುತ್ತೆ. ಅಲ್ಲಿ ಅವುಗಳನ್ನು ಲೈಸೋಸೋಮ್ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡುತ್ತೆ. ಲೈಸೋಸೋಮ್ಗಳು ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಹೋಗ್ತವೆ. ಯಾಕೆಂತಂದರೆ ಅವುಗಳಲ್ಲಿ ಪ್ರಬಲವಾಗಿರ್ತಕ್ಕಂಥ ಜೀರ್ಣಕಾರಕ ಕಿಣ್ವಗಳು ಇರ್ತವೆ. ಅವು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಂದರ್ಭದಲ್ಲಿ, ಉದಾಹರಣೆಗೆ ಹೇಳಬೇಕು ಅಂತಂದರೆ ಜೀವಕೋಶವು ತೀವ್ರವಾಗಿ ಹಾನಿಗೆ ಒಳಗಾಗಿದ್ದರೆ ಅಂಥ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣ ಮಾಡ್ತವೆ. ಅದರಿಂದ ಲೈಸೋಸೋಮ್ಗಳು ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಅಂತ ಕರಿತೀವಿ. ಅಂದರೆ ಕೋಶದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಾಗೂ ಗಾಯಗೊಂಡಿರ್ತಕ್ಕಂಥ ಪದಾರ್ಥಗಳನ್ನು ವಿಭಜನೆ ಮಾಡುವುದರ ಮೂಲಕ ಅಥವಾ ಜೀರ್ಣಿಸುವುದರ ಮೂಲಕ ಕೋಶದಿಂದ ಅದನ್ನು ಹೊರಹಾಕುತ್ತೆ. ಅದಕ್ಕೋಸ್ಕರ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಅಂತ ಕರಿತೀವಿ. ಇನ್ನು ಲೈಸೋಸೋಮ್ಗಳ ರಚನೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ರೀತಿ ಪೊರೆ ಸಹಿತ ಚೀಲದಂತಿರ್ತಕ್ಕಂಥ ಕಣದಂಗ ಆಗಿರುತ್ತೆ. ಇದರ ಒಳಗಡೆ ಜೀರ್ಣಕಾರಕ ಕಿಣ್ವಗಳು ಇರ್ತವೆ. ವಿದ್ಯಾರ್ಥಿಗಳೇ, ನಾವು ಇಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ ಮತ್ತು ಲೈಸೋಸೋಮ್ಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ 3 ಕಣದಂಗಗಳ ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಇವತ್ತು ಅಭ್ಯಾಸ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳು ತಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸಿಕೊಂಡು ಇಂದು ನಾನು ಈ ದಿನದ ಗೃಹ ಕಾರ್ಯದ ಕಡೆಗೆ ಹೋಗ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನದ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ. ಎರಡನೇ ಪ್ರಶ್ನೆ, ಗಾಲ್ಗಿ ಸಂಕೀರ್ಣದ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ. ಮೂರನೇ ಪ್ರಶ್ನೆ, ಲೈಸೋಸೋಮ್ಗಳ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯಲು ಕಾರಣವೇನು? ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯಲು ಕಾರಣವೇನು? ಇನ್ನು ಐದನೇ ಪ್ರಶ್ನೆ, ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ವಿವರಣೆ ನೀಡಿದ ವಿಜ್ಞಾನಿಯ ಹೆಸರೇನು? ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ವಿವರಣೆ ನೀಡಿದ ವಿಜ್ಞಾನಿಯ ಹೆಸರೇನು? ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಿಂತ ಮುಂಚೆ ಇಂದು ಅಭ್ಯಾಸ ಮಾಡಿರ್ತಕ್ಕಂಥ ವಿಷಯಗಳನ್ನು ಮತ್ತೊಮ್ಮೆ ಚೆನ್ನಾಗಿ ಅಭ್ಯಾಸ ಮಾಡಿ ನಂತರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ.
ತಾವುಗಳೆಲ್ಲರೂ ಉತ್ತರಿಸ್ತೀರಾ ಅಂತ ಭಾವಿಸುತ್ತಾ ಇಂದಿನ ಈ ಅವಧಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ವಂದನೆಗಳು.